ಲಕ್ಕುಂಡಿಯಲ್ಲಿ ಸಿಕ್ಕ ಒಡವೆ 100 ವರ್ಷಕ್ಕೂ ಹಳೆಯದ್ದು. ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿ ರಮೇಶ್ ಮುಲಿಮನಿ ದ್ವಂದ್ವ ಹೇಳಿಕೆ ನೀಡಿದ್ದಾರೆ. ಇದು ಬಾಯ್ತಪ್ಪಿ ಹೇಳಿದ್ದ ಹೇಳಿಕೆಯಾಗಿದೆ. ಸಿಕ್ಕಿರುವ ಒಡವೆಗಳು 100ಕ್ಕೂ ಹೆಚ್ಚು ಹಳೆಯದ್ದಾಗಿದೆ. ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಯುತ್ತಿದೆ. ತನಿಖೆಯ ನಂತರ ಯಾವ ಕಾಲದ್ದು, ಎಷ್ಟು ಹಳೆಯದ್ದು ಎನ್ನುವ ಮಾಹಿತಿ ಸಿಗಲಿದೆ. ತಪ್ಪು ಮಾಹಿತಿ ನೀಡಿದ ಪುರಾತತ್ವ ಇಲಾಖೆ ಅಧಿಕಾರಿಯ ಹೇಳಿಕೆ ಕುರಿತು ಸರ್ಕಾರದ ಗಮನಕ್ಕೆ ತರಲಾಗುವುದು ಅಂತ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿಕ್ಕ ಚಿನ್ನವನ್ನು ರಿತ್ತಿ ಕುಟುಂಬಸ್ಥರು ಜಿಲ್ಲಾಡಳಿತಕ್ಕೆ ನೀಡುವ ಮೂಲಕ ಸತ್ಯವಂತಿಕೆ ಮೆರೆದಿದ್ದಾರೆ. ಸರ್ಕಾರದ ಜೊತೆ ಚರ್ಚೆ ನಡೆಸಿ ಕುಟುಂಬಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗುವುದು. ಮಂಗಳವಾರ ರಾಜ್ಯ ಪುರಾತತ್ವ ಇಲಾಖೆಯ ಸ್ಮಿತಾ ರೆಡ್ಡಿ ಸ್ಥಳಕ್ಕೆ ಆಗಮಿಸಲಿದ್ದಾರೆ. ಅವರು ನಡೆಸುವ ತನಿಖೆಯಿಂದ ಇನ್ನಷ್ಟು ಮಾಹಿತಿ ಲಭ್ಯವಾಗಲಿವೆ ಎಂದರು. ಲಕ್ಕುವಾಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಿದ್ದಲಿಂಗೇಶ ಪಾಟೀಲ, ಎಸ್ಪಿ ರೋಹನ್ ಜಗದೀಶ್, ವಸಂತ ಮಡ್ಲೂರ, ಆರ್ ಶ್ರೀಜೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 10ನೇ ತಾರೀಕು ಜಾನ್ವರಿಯಲ್ಲಿ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಆ ವ್ಯಾಪ್ತಿಯೊಳಗೆ ರಿತ್ತಿ ಅನ್ನೋ ಫ್ಯಾಮಿಲಿಯವರು ಅವ್ರ ಮನೆ ಕಟ್ಟಕ್ಕೆ ಪಾಯ ಆಗಿತ್ತಾ ಇರಬೇಕಾದಾಗ ಅವ್ರ ಮಗ ಪಾಯ ಮುಚ್ಚೋ ಸಂದರ್ಭದಲ್ಲಿ ಏನೋ ಒಳಿತಾ ಇದೆ ಅಂತ ಹೇಳಿ ನೋಡಿ ಅದನ್ನು ಈಚೆ ತೆಗೆದಾಗ ಅದು ಚಿನ್ನದ ತಪ್ಪಲೆ ಒಳಗೆ ಒಂದಷ್ಟು ಚಿನ್ನ ಇದೆ ಅಂತ ಗೊತ್ತಾಗಿದ್ದನ್ನು ಇನ್ನು 8th ಸ್ಟ್ಯಾಂಡರ್ಡ್ ಹುಡುಗ ಪ್ರಜ್ವಲ್ ಅಂತ ಅವ್ನಿಗೆ ಗೊತ್ತಾದಾಗ ಅವನು ಅವ್ರ ಅಜ್ಜಿಗೆ, ಅವ್ರ ಅಮ್ಮಂಗೆ ಮತ್ತು ಅಕ್ಕಪಕ್ಕದಲ್ಲಿದ್ದವ್ರಿಗೆಲ್ಲ ಹೇಳಿ ಅದು ಸುದ್ದಿ ಆದಾಗ ನಮ್ಮ ಸಿದ್ದು ಪಾಟೀಲ್ ಅವ್ರಿಗೂ ಗೊತ್ತಾಗಿ, ಸಿದ್ದು ಪಾಟೀಲ್ ಅವರು ಅಲ್ಲಿ ಹೋಗಿ ನೋಡಿದಾಗ ಅದು ಒಂದು ತಪ್ಪಲೆ ಒಳಗೆ ಚಿನ್ನ ಇದ್ದಿದ್ದು ಗೊತ್ತಾಗಿ, ಅದಾದಮೇಲೆ ತಮಗೆಲ್ಲ ಗೊತ್ತಿದೆ, ಸುದ್ದಿ ಎಲ್ಲ ಕಡೆಗೂ ಹಬ್ತು, ದೇಶಕ್ಕೆಲ್ಲ ಗೊತ್ತಾಯಿತು. ಆ ಟೈಮ್ಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ತಿಳಿಸಿದಾಗ CM ಜೊತೆಗೆ ಅವರಿದ್ದರು. CM ಜೊತೆಗೂ ಹೇಳಿದಾಗ CM ಅವರೂ ಅದನ್ನು ಏನು ನಿಯಮಗಳಿದೆ ಅದರ ಪ್ರಕಾರ ಅದನ್ನು ಕಾಪಾಡಿ ಸಂರಕ್ಷಣೆ ಮಾಡಿ ಅಂತ ಸೂಚನೆಗಳು ಕೊಟ್ಟರು. ಅದರಂತೆ ನಮ್ಮಲ್ಲಿ ಎಲ್ಲರೂ ಟೀಮು ಸೇರಿಕೊಂಡು ಅವತ್ತೊಂದು ದಿನ ಅಲ್ಲಿ ಮಹಾಜರೆಲ್ಲ ಮಾಡಿ ಮತ್ತು ಪುರಾತತ್ವವ್ರನ್ನೆಲ್ಲ ಕರೆಸಿ ಚೆಕ್ ಮಾಡಿ ನಮ್ಮ SP ಮತ್ತು ನಮ್ಮ ADC AC ತಹಸೀಲ್ದಾರರು, ನಮ್ಮ ಸಿದ್ದು ಪಾಟೀಲರು ಎಲ್ಲರೂ ಸೇರಿಕೊಂಡು ಅವತ್ತೊಂದು ದಿನ ತಂದು ಅದನ್ನು ಟ್ರೆಷರಿಯಲ್ಲಿ ಇಟ್ಟಿದ್ದೀವಿ. ನಮ್ಮ ರಾಜ್ಯದಲ್ಲಿ 1962 ಒಂದು ಏನು ಕಾನೂನಿದೆ, ನಿಕ್ಷೇಪ ನಿಧಿ ಅಧಿನಿಯಮ 1962 ಅಂತ ಹೇಳಿ, ಅದರೊಳಗೆ ಈ ರೀತಿಯಾಗಿ ಸಿಕ್ಕಿದ್ದ ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಅದು ಸರ್ಕಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದೆ. ನಿಯಮಗಳನ್ನು ರೂಪಿಸಿ ಅದು 1962 ಜಾರಿಯಲ್ಲಿದೆ. ಈ ನಡುವೆ ನಮ್ಮ ನ್ಯಾಷನಲ್ ASI ಅವರು ಮಾತಾಡ್ತಾ ಅವ್ರಿಗೊಂದು ದ್ವಂದ್ವ ಕ್ರಿಯೇಟ್ ಆಗಿ ಅವರು ಆ ದ್ವಂದ್ವದ ನಿಲುವನ್ನು ಹೇಳಿದಾಗ ಅದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿತ್ತು. ಇವತ್ತಿನ ಸಭೆ ಮುಖ್ಯ ಉದ್ದೇಶ ಅವರು ಆ ಗೊಂದಲನ ನಮಗೆ ನಿವಾರಣೆ ಮಾಡಲಿ ಅಂತಲೇ ಕರೆದಿರೋದು. ಈಗ ರಮೇಶ್ ಅವ್ರ ಕೈಲೇ ಅದು ಹೇಳ್ತೀನಿ. ಅವರಾದಮೇಲೆ ನಮ್ಮ ASI ಸ್ಟೇಟ್ ASI ಅವರು ಇದ್ದಾರೆ. ಸೊ ಅವರಿಬ್ಬರು ಚೆಕ್ ಮಾಡಿ ದೇ ಕಮ್ ಟು ಎ ಕನ್ಕ್ಲೂಷನ್. ಈಗ ಅವರ ಬಾಯಿಂದನೇ ಕೇಳೋದು ಸ್ಟೇಟ್ ಟ್ರೆಜರಿಗೆ ಹೋಗುತ್ತಪ್ಪ. ತೀರ್ಮಾನ ಈ ವಿಚಾರಣೆ ಮಾಡೋವ್ರಿಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಜರಿಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ, ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಮ್ ಇದ್ದಾವೆ, ಮ್ಯೂಸಿಯಮಲ್ಲಿ ಡಿಸ್ಪ್ಲೇಗೆ ಹಾಕ್ತಾರೆ. ತಿಳಿಸಿದಾಗ ಅವ್ರು ಹೇಳಿದ್ರು ನಮ್ಮ ತಾಯಿ ಹಾಸ್ಪಿಟ್ಲಲ್ಲಿದ್ದಾರೆ, ಕ್ಯಾನ್ಸರ್ ಇದ್ದಾರೆ, ನಾನು ಕೊಪ್ಪಳದಲ್ಲಿದ್ದೀನಿ, ನನಗೆ ಇವತ್ತಾಗಲ್ಲ, ಬೆಳಗ್ಗೆ ಹೋಗ್ತೀನಿ, ಬಾಗಲಕೋಟಲ್ಲಿದ್ದೀನಿ, ಬೆಳಗ್ಗೆ ಹೋಗ್ತೀನಿ ಸರ್ ಅಂತ ಹೇಳಿದ್ರು. ಆಯಿತು, ನೀವು ಅದನ್ನು ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ದೆ ನಾನು. ಅವರು ಬಂದು ಹೇಳಿಕೆ ಕೊಟ್ಟಾದಮೇಲೆ, ಅವರು ಹೇಳಿಕೆಯಲ್ಲಿ ಇದು ನಿಧಿ ಅಲ್ಲ ಅನ್ನಿಸ್ತದೆ ಅಂತ ಹೇಳಿಕೆ ಕೊಟ್ಟಾದಮೇಲೆ ನಾನು ಕಾಲ್ ಮಾಡಿ ಮಾತಾಡಿದೆ. ದೆನ್ ಈ ಟುಕ್ ಸಮ್ ಟೈಮ್ ಆ್ಯಂಡ್ ಈ ಕ್ಲಾರಿಫೈ ಮಾಡಿದ್ಮೇಲೆ ನಾನು ಹೇಳಿದೆ, ಇಲ್ಲಪ್ಪ ನೀವು ಬಂದು ಹೇಳಬೇಕು ಜನಕ್ಕೆ, ಯು ಕೆನ್ ನಾಟ್ ಕ್ರಿಯೇಟ್ ಈ ಥರ ಗೊಂದಲ ಕ್ರಿಯೇಟ್ ಮಾಡೋಕ್ಕಲ್ಲ ಅಂತ ಹೇಳಿದ್ದಕ್ಕೆ ಬೆಳಗ್ಗೆ ಬರ್ತೀನಿ ಸರ್ ಅಂತ ಹೇಳಿದ್ರು. ಬೆಳಗ್ಗೆ ಅವ್ರು ಮಾತು ಕೊಟ್ಟಂಗೆ ಅವ್ರು ಬಂದಿದ್ದಾರೆ, ನಿಮ್ಮ ಮುಂದೆ ಅದಕ್ಕೆ ಕೂರಿಸಿದ್ದು. ಅದು ನಿಯಮಗಳಲ್ಲಿ ಇರೋ ಅವಕಾಶದಂತೆ ನಡಿಬೇಕಪ್ಪ, ನಮ್ಮ ಅಭಿಪ್ರಾಯದಂತೆ ನಡೆಯೋಕ್ಕಾಗಲ್ಲ. ನಿಯಮ ನೋಟಿಫೈ ಮಾಡಬೇಕು, ಕ್ಲೇಮೆಂಟ್ಸ್ ಕರಿಬೇಕು, ಕ್ಲೇಮೆಂಟ್ಸ್ ಅವರು ಏನೇನು ಕ್ಲೇಮ್ ಕೇಳ್ತಾರೆ ಅದ್ರ ಕೌಂಟ್ರ್ ಕ್ಲೇಮ್ ಎಲ್ಲ ತೀರ್ಮಾನ ಮಾಡಾದಮೇಲೆ ಬಹುಮಾನದ ಚರ್ಚೆ ಬರೋದು. ಅದಾಗದೆ ಹೊರತು ಬಹುಮಾನ ಇದೆಲ್ಲ ಇಲ್ಲ. ಕ್ಲೇಮು ಕೌಂಟ್ರ್ ಕ್ಲೇಮ್ ಎಲ್ಲ ಆಗಿ ಅದರಂತೆ ಸರ್ಕಾರ ಜಾಗ ಅಕ್ವೈರ್ ಮಾಡೋದಕ್ಕೆ ಬಿಡೋದಕ್ಕೆ ಈ ಪ್ರೋಸೆಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಹಿಸ್ಟೋರಿಯನ್ಸ್ ಚೆಕ್ ಮಾಡಿ ಅದರಲ್ಲಿ ಮುಂದೆ ಸಿಗೋಕ್ಕೆ ಸಾಧ್ಯತೆ ಇಲ್ಲ, ಅಲ್ಲಿ ಮುಂದೆ ಏನೂ ಇರೋದಿಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬಂದರೆ ಇಮಿಡಿಯೇಟಾಗಿ ಅವ್ರಿಗೆ ಕೊಡೋದಕ್ಕೆ ಮುಂದುವರಿಯೋಕ್ಕೆ ಒಂದು 8 ದಿನದೊಳಗೆ ನಾವು ಅದು ಕ್ರಮ ತೊಗೊಳ್ತೀವಿ. ಅದು ಹಿಸ್ಟೋರಿಯನ್ಸ್, ಆರ್ಕಿಯಾಲಜಿ ಅವರು ಎಕ್ಸ್ಪರ್ಟ್ಸ್ ನಮ್ಗೆ ಅದೊಂದು ಅಭಿಪ್ರಾಯ ಕೊಡಬೇಕು. ಆ ಜಾಗ ಸರ್ಕಾರ ಟೇಕ್ ಓವರ್ ಮಾಡಬೇಕು ಅನ್ನೋ ಅಭಿಪ್ರಾಯ ಅವರಿಂದ ಬಂದರೆ ಮಾತ್ರ ಜಾಗ ಟೇಕ್ ಓವರ್ ಮಾಡೋ ಪರಿಸ್ಥಿತಿ ಬರುತ್ತೆ. ಸರ್ಕಾರದ ಜೊತೆ ಕರೆಸ್ಪಾಂಡ್ ಮಾಡ್ತೀವಿ ಹೋಗ್ತಾನೆ ಈ ಗೊಂದಲಕ್ಕೆ. ಸರ್ಕಾರಕ್ಕೆ ಈಗ ಗೊಂದಲ ಅವರು ಸ್ಲಿಪ್ ಆಫ್ ದ ಟಂಗಿಂದ ಆಗಿದೆ. ಹಿ ಹ್ಯಾಸ್ ಅಡ್ಮಿಟೆಡ್, ಹಿ ಹ್ಯಾಸ್ ಗಿವನ್ ಇಟ್ ಇನ್ ರೈಟಿಂಗ್.
ನಂದನ್ನೇ ಮಾತಾಡುವಾಗ ತಪ್ಪಾಗಿಬಿಟ್ಟಿದೆ ಅಂತ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಈ ಬಗೆಗೆ ನಾವು ಸರ್ಕಾರ ಜೊತೆಗೆ ಮಾತಾಡ್ತೀವಿ. ಅದು ನಮ್ಮ ಹಿಸ್ಟೋರಿಯನ್ಸು ಆರ್ಕಿಯಾಲಜಿ ಅವರು ಎಲ್ಲರೂ ಒಟ್ಟಿಗೆ ಚೆಕ್ ಮಾಡಿ ಅಭಿಪ್ರಾಯ ಕೊಟ್ಟಂತೆ ತೀರ್ಮಾನ ಆಗುತ್ತೆ. ಆ ಜಾಗ ನಾವು ಅಕ್ವೈರ್ ಮಾಡಲೇಬೇಕಾದ ಪರಿಸ್ಥಿತಿ ಬಂತಂದರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋಕ್ಕೆ ಸರ್ಕಾರದ ಜೊತೆಗೆ ನಾವು ಕ್ರಮ ತಗೊಳ್ತೀವಿ. ಅಲ್ಲ, ಈಗಲೂ ಮನೆ ಪಾಯ ಮಾಡಿದ್ದಾರೆ ಅವರು. ಪಾಯ ಕಂಪ್ಲೀಟ್ ಮಾಡೋಕ್ಕೆ ಇನ್ನೊಂದು 3-4 ಡೇಸಲ್ಲಿ ಅದರ ವಿಚಾರವಾಗಿ ಸರ್ಕಾರ ಜೊತೆಗೆ ನಾವು 1 ವೀಕ್ ಒಳಗೆ ಕ್ರಮ ತೊಗೊಳ್ತೀವಿ. ನೆಕ್ಸ್ಟ್ ಕ್ಲೇಮೆಂಟ್ಸ್ ಬಂದಮೇಲೆ ಅವ್ರಿಗೆ ಏನು ಮಾಡಬೇಕು ನಿಯಮದಂತೆ ಅದನ್ನು ಮಾಡ್ತೀವಿ. ಅವ್ರಿಗೆ 2 ಇದೆ. ಅವರು ಸತ್ಯವಂತಿಕೆಗೆ ಒಂದು ಸಪ್ರೇಟ್ ತೀರ್ಮಾನ, ಇನ್ನೊಂದು ಅವರು ಜಾಗ ನಾವು ಅಕ್ವೈರ್ ಮಾಡಲೇಬೇಕು, ಆ ಕಡೆ ಇನ್ನೂ ಬೇರೆ ಸಿಗೋ ಸಾಧ್ಯತೆ ಇದೆ ಅನ್ನೋ ಅಭಿಪ್ರಾಯಕ್ಕೆ ಬಂದರೆ ಅವ್ರಿಗೆ ಆ ಜಾಗಕ್ಕೆ ಪರ್ಯಾಯ ಏನು ಮಾಡಬೇಕು ಸರ್ಕಾರ ಜೊತೆಗೆ ಮಾಡಿ ಅವ್ರಿಗೆ ಕೊಡ್ಸೋಕ್ಕೆ ಕ್ರಮ ತೊಗೊಳ್ತೀವಿ. ಈಗ ಹೇಳ್ತೀನಿ ತಗೊಳಪ್ಪ, ಈಗ ಅದಕ್ಕೆ ನಿಮಗೆ ಹೇಳ್ಬಿಡ್ತೀನಪ್ಪ ಏನೇನು ಸಿಕ್ಕಿದೆ. 21 ತುಂಡು ಸಿಕ್ಕಿದ್ದಾವೆ. ತಾಮ್ರದ ಚಂಬು ಸೇರಿದ್ರೆ 22 ಆಗುತ್ತೆ. ಕೈ ಕಡಗದ 1 ತುಂಡು 33 ಗ್ರಾಮು, ಕೈ ಕಡಗದ ಇನ್ನೊಂದು ತುಂಡು 12 ಗ್ರಾಮು, ಕಂಠದ ಹಾರ 1 ತುಂಡು 44 ಗ್ರಾಮು, ಕಂಠದ ಹಾರ 1 ತುಂಡು 137 ಗ್ರಾಮು, ಕುತ್ತಿಗೆ ಚೈನ್ 1 ತುಂಡು 49 ಗ್ರಾಮು, 5 ದೊಡ್ಡ ಗುಂಡಿನ 1 ತೊಡೆ ತುಂಡು 34 ಗ್ರಾಮ್, 2 ದೊಡ್ಡ ಗುಂಡಿನ 1 ತೊಡೆ ಗುಂಡು 17 ಗ್ರಾಮ್, 1 ದೊಡ್ಡ ಗುಂಡು ಪ್ಲಸ್ 1 ಸಣ್ಣ ಗುಂಡಿನ 1 ತುಂಡು 11 ಗ್ರಾಮ್, 1 ದೊಡ್ಡ ಗುಂಡು 1 ಸಣ್ಣ ಗುಂಡಿನ 1 ತುಂಡು 11 ಗ್ರಾಮ್, 1 ವಂಕಿ ಉಂಗುರ 23 ಗ್ರಾಮ್, 1 ಕಿವಿ ಹ್ಯಾಂಗಿಂಗ್ 1 ತುಂಡು 3 ಗ್ರಾಮ್, 1 ನಾಗರೂಪದ ಕಿವಿಯೋಲೆ ಬಿಳಿ ಮಣಿ ಸಹಿತ 7 ಗ್ರಾಮ್, 1 ನಾಗರೂಪದ ಕಿವಿಯೋಲೆ ಕೆಂಪು ಮಣಿ ಸಹಿತ 7 ಗ್ರಾಮ್, 1 ಓಲೆ ನೀಲಿ ಹರಳಿನೊಂದಿಗೆ 5 ಗ್ರಾಮ್, 1 ಓಲೆ ನೀಲಿ ಹರಳಿನೊಂದಿಗೆ 5 ಗ್ರಾಮ್, 1 ಕೇಸರಿ ಹವಳದ ಓಲೆ 5 ಗ್ರಾಮ್, ಕೈ ತೊಡೆ ಲಾಕ್ 5 ಗ್ರಾಮ್, 1 ಉಂಗುರ 8 ಗ್ರಾಮ್, 1 ಬಿಳಿ ಹರಳು, 1 ಕೆಂಪು ಹರಳು, 1 ಹಸಿರು ಹರಳು, ಅಂಗಿಗುಂಡಿ ಮತ್ತು 1 ತುಂಡು ಗೆಜ್ಜೆ ಎಲ್ಲ ಸೇರಿ 4 ಗ್ರಾಮ್, 2 ಕಡ್ಡಿಗಳು 3 ಗ್ರಾಮ್, 22 ತೂತು ಬಿಲ್ಲೆಗಳು 48 ಗ್ರಾಮ್, 1 ಶಿಥಿಲಗೊಂಡ 1 ಮಡಿಕೆ ಪ್ಲಸ್ ಮುಚ್ಚಳ ಹಾಗೂ 3 ಸಣ್ಣ ತುಂಡು ಸಹಿತ 634 ಗ್ರಾಮ್. ಇಷ್ಟು ಸಿಕ್ಕಂತ ಒಟ್ಟಿಗೆ ಎಲ್ಲ ಒಡವೆಗಳು ಇಟ್ಟು ತೂಕ ಮಾಡಿದಾಗ 474 ಗ್ರಾಮ್ 70 ಗ್ರಾಮ್ ಬಂದಿದೆ. ಇಂಡಿವಿಜುವಲ್ ಟೋಟಲ್ ಮಾಡಿದ್ರೆ 466 ಗ್ರಾಮ್ ಬರ್ತದೆ. ಅಂದರೆ ಆ ಮಿಲಿಗ್ರಾಮ್ ಹೆಚ್ಚಿಗೆ ಕಮ್ಮಿ ಬರ್ತದಲ್ಲ, ಆದ್ದರಿಂದ ಕೆಳಗಡೆ ಬಂದಾಗ ಬಿಟ್ಟಿರೋದ್ರಿಂದ 466 ಬರ್ತದೆ ಇಂಡಿವಿಜುವಲಿ. ಒಟ್ಟಿಗೆ ಟೋಟಲ್ ಇಟ್ಟಾಗ 470 ಗ್ರಾಮ್ ಬರ್ತದೆ. ಇಂಡಿವಿಜುವಲಿ ಆ್ಯಡ್ ಮಾಡಿದಾಗ 470, ಒಟ್ಟಿಗೆ ತೂಕ ಮಾಡಿದಾಗ 466. ಹಾಗಾದರೆ ಆ ಮಿಲಿಗ್ರಾಮ್ಗಳು ಬಂದಿದ್ದನ್ನು ಎಲ್ಲ ಒಟ್ಟಿಗೆ ಸೇರಿ ಒಟ್ಟು ತೂಕ ಜಾಸ್ತಿ ಆಗಿರುತ್ತೆ. ಇಂಡಿವಿಜುವಲಿ ಮಾಡಿದಾಗ ಲೆಸ್ 466 ಗ್ರಾಮು ಇಂಡಿವಿಜುವಲಿ. ನಾನು 11ನೇ ತಾರೀಕು ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಅವಶೇಷಗಳನ್ನು ಆಲ್ರೆಡಿ ಟ್ರೆಜರಿಗೆ ಸಬ್ಮಿಟ್ ಮಾಡಿದ್ದಾಗಿತ್ತು. ಕೇವಲ ಸೈಟು ನೋಡಲಿಕ್ಕೆ ಹೋಗಿದ್ದು ನನ್ನ ಒಂದು ಉದ್ದೇಶ. ಸೊ ಆ ಸಂದರ್ಭದೊಳಗಡೆ ಅಲ್ಲಿ ಸಿಕ್ಕಂಥ ಎಲ್ಲ ಅವಶೇಷಗಳು ಏನದಾವು ಸುಮಾರು 100 ವರ್ಷಗಳ ಮೇಲ್ಪಟ್ಟದ್ದು. ಹೀಗಾಗಿ ಎಲ್ಲವೂ ಎಂಟಿಕ್ನೆ ಅಂತ ಹೇಳ್ಬೋದು. ಅಲ್ಲ, ಈಗ ನಿನ್ನ ನೀವು ಇದೆಯಲ್ಲ ಅಂತ ಹೇಳಿಬಿಟ್ಟಿದ್ರಿ, ಇವತ್ತೊಮ್ಮೆ ದಿಢೀರ್ ಬಂದು ಈ ಥರ ಹೇಳಿಕೆ ನೀಡಿದ್ರಿ. ಮತ್ತೇನು ಒತ್ತಡ ಮಾಡಿ ಈ ಥರ ಹೇಳ್ತಾ ಇದ್ದಾರೋ ಅಥವಾ ನಿಜವಾಗ್ಲೂ ಹೇಳ್ತಾ ಇದ್ದಾರೋ? ನಿನ್ನೆ ಯಾಕೆ ಆ ಥರ ನೀವು ನೆಗ್ಲಿಜೆನ್ಸ್ ಹೇಳಿಕೆ ಕೊಟ್ಟರೆ ಇವತ್ತಾಕೆ ಈ ಥರ ಹೇಳ್ತಾ ಇದ್ರಿ? ಈಗ ಆ ಗೊಂದಲಕ್ಕೆ ನನಗೂ ಅರ್ಥ ಸಿಗ್ತಾ ಇಲ್ಲ ಸರ್. ಸರ್, ಒಬ್ಬ ಕೇಂದ್ರದ ಅಧಿಕಾರಿ ಜವಾಬ್ದಾರಿ ನೀವೇನು ಹೇಳಿದ್ರಿ? ಪರಿಕಾರಕ್ಕೆ ಸೇರಿದ್ದಾದ್ರೆ ಅದರ ಮೇಲೆ ಲಾಂಛನ ಇರುತ್ತೆ ಅಂತ ಹೇಳಿದ್ರು. ಅದು ಕುಟುಂಬಕ್ಕೆ ಸೇರಿದ್ದಾದ್ರೆ ಅದರಲ್ಲಿ ಸಿಕ್ಕಂತ ಆಭರಣಗಳನ್ನು ನೀವು ಹೇಳಿದ್ರಿ. ಅದು ಚೈನಾ ಸಿಕ್ಕಿದೆ, ಬೇರೆ ಬೇರೆ ವಸ್ತುಗಳು, ಅವೆಲ್ಲ ಮನೆಯವರೇ ಉಪಯೋಗ ಮಾಡುವಂತಹದ್ದು. ಅದೇ ಕುಟುಂಬಕ್ಕೆ ಸೇರಿದ್ದು ಅನ್ನುವರೆಗೆ ನೀವು ಮಾತಾಡಿದ್ರಿ. ಇದು ಇಡೀ ರಾಜ್ಯಾದ್ಯಂತ ದೇಶಕ್ಕೆ ಗೊಂದಲ ಆಗಿದೆ. ಯಾಕಂತಂದ್ರೆ ಆ ಕುಟುಂಬಸ್ಥರು ಆ ಚಿನ್ನ ನಮಗೆ ಸೇರಿದ್ದು ನಮಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ಪಷ್ಟನೆ ಇದೆ ಸರ್. ಈ ಸ್ಥಳೀಯರ ಬಗ್ಗೆ ಸ್ಪಷ್ಟನೆ ಇದ್ರು ಇದು ಬಂಗಾರ ನಮಗೆ ಆಗಿದ್ರೆ ನಮಗೆ ಸಿಗಬೇಕು ಅನ್ನುವಂಥದ್ದನ್ನ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸರ್. ಇದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಸರ್. ಈ ಬಗ್ಗೆ ಏನ್ ಹೇಳ್ತೀರಿ ಸರ್ ತಾವು? ಅಂದ್ರೆ ಜಿಲ್ಲಾಡಳಿತ ಗೊಂದಲ ತಂತು
ಸಿಕ್ಕ ಬಂಗಾರ ಆ್ಯಕ್ಟ್ ಹೇಳಿ ಆ್ಯಕ್ಟ್ ಹೇಳಿ ವಾಟ್ ಡಸ್ ಆ್ಯಕ್ಟ್ ಹೇಳಿ ಆ್ಯಕ್ಟ್ ಓದಿ ಆ್ಯಕ್ಟಲ್ಲಿ ಎನಿಥಿಂಗ್ ಬರೋದು ಅರ್ಥ ಮೋರ್ ದೆನ್ 10 rupees ಅದೆಲ್ಲ ಹೇಳಿ. ಸರ್ ನಿಮಗೆ ಒಂದು ವಿಚಿತ್ರ ಹೇಳ್ಬೇಕಂತಂದ್ರೆ, ವಿಚಿತ್ರ ನಾವಂದರೆ ನೀವು ಹೇಳಿದ್ದು ನಾನಾಗಿದ್ದು ನಾ ಮಾತಾಡಿದ ಹಂಗೆ ಆಗಾಗಿದೆ, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ್ರಿ. ಈ ಕರ್ನಾಟಕ ನಿಕ್ಷೇಪ ನಿಧಿಯ ಅಡಿಯಲ್ಲಿ 10 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳುವ ಏನೇ ವಸ್ತು ಸಿಕ್ಕಿದ್ದೆ ಆದರೆ ಭೂಮಿಯ ಕೆಳಗಡೆ ಅದು ಎಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಸರ್ಕಾರ ಇಲ್ಲ ಗೊತ್ತಿತ್ತು ನನಗೆ, ದಯವಿಟ್ಟು ನನಗೆ ನಿನ್ನೆ ನನ್ನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಿಲ್ಲ ಸರ್ ನನಗೆ. ನಾನು ಸುಮಾರು ಜನರಿಂದ ಇಲ್ಲ ಆ ರೀತಿ ಯಾವುದೂ ಚಾನ್ಸೇ ಇಲ್ಲ ಸರ್. ಇವತ್ತು ಹೇಳೋದು ಸತ್ಯ ಸರ್. ಪರಿಸ್ಥಿತಿ ಹೇಗೆ